ವೆಲ್ಕಮ್ ಟು ಮಧುರಾಮ್ ಯಾರ್ಸ್. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಮುರಿದ ಮೂಳೆಗಳನ್ನು ಕೂಡಿಸುವ ಶಕ್ತಿ ಇದೆ ಒಂದು ಮರಕ್ಕೆ ಅಂದರೆ ನೀವು ನಂಬ್ತೀರಾ? ಅದೇ ಅಸ್ಥಿ ಶೃಂಖಲ ಮಂಗರವಳ್ಳಿ. ಇದರಿಂದ ನಮ್ಮ ದೇಹಕ್ಕೆ ಆಗುವ ಪ್ರಯೋಜನಗಳೇನು, ಹಾಗೆ ಇದರ ಚಟ್ನಿ ಹೇಗೆ ಮಾಡುವುದು ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇನೆ, ಬನ್ನಿ. ಎಳೆದಾಗಿರೋ ಮಂಗರವಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ನಾನು. ಇದನ್ನು ಒಂದು 10 ನಿಮಿಷ ನೀರಿನಲ್ಲಿ ನೆನೆಯಿಸ್ಬಿಡಿ. ಮಂಗರವಳ್ಳಿ ತುರ್ಕೆ ಇರೋದ್ರಿಂದ ಮೊದಲಿಗೆ ಕೈಗೆ ಕೊಬ್ಬರಿ ಎಣ್ಣೆ ಇಲ್ಲ ಅಡುಗೆ ಎಣ್ಣೆ ಹಚ್ಕೊಳ್ಳಿ. ಇದೇನಪ್ಪ ತುರ್ಕೆ ಇದೆ, ಹೇಗೆ ತಿನ್ನೋದು, ತಿಂದರೆ ಏನಾದರೂ ಆಗುತ್ತೇನೋ ಅಂತ ಭಯ ಪಡ್ಕೋಬೇಡಿ. ಯಾಕಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀವಿ, ಹಾಗೆ ಹುಣಸೆಹಣ್ಣು ಹಾಕ್ಕೊತೀವಲ್ಲ, ಅದರಿಂದ ಏನೂ ಆಗಲ್ಲ. ಮಂಗರವಳ್ಳಿ ತಿನ್ನುವುದರಿಂದ ಕೀಳ್ನೋವು, ಬೆನ್ನೋವು, ಮೂಳೆ ಮುರಿದೆ ಎಲ್ಲ ಕಮ್ಮಿ ಆಗುತ್ತೆ. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಈ ಥರ ಆಗುತ್ತೆ. ಚಟ್ನಿಗೆ ಬೇಕಾಗಿರೋದು ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕರಿಬೇವು, ಮೆಣಸಿನ್ಕಾಯಿ. ಬಾಣಲಿಯಲ್ಲಿ ಮಂಗರವಳ್ಳಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುರ್ಕೆ ಅಂತ ಹೇಳಿದ್ರಲ್ಲ, ಅದೆಲ್ಲ ಹೋಗ್ಬಿಡುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ. ಮಂಗರವಳ್ಳಿ ಎಳೆ ಇದ್ರೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದೆ. ಅದನ್ನು ಫ್ರೈ ಆದಮೇಲೆ ಸೈಡಿಗೆ ತೆಕ್ಕೊಳ್ಳಿ. ಆವಾಗೆ ತೋರಿಸಿರೋ ಮಸಾಲೆ ಎಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡಿ, ಹುರ್ಕೊಳ್ಳಿ. ಒಂದು ಬೌಲಲ್ಲಿ ಹುಣಸೆಹಣ್ಣನ್ನು ಹಾಕ್ಕೊಳ್ಳಿ. ಹಾಗೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ರುಬ್ಕೊಳ್ಳಿ, ಮಿಕ್ಸಿಗೆ ಹಾಕ್ಕೊಳ್ಳಿ. ಒಳ್ಳಿದ್ರೆ ಒಳ್ಳಲ್ಲಿ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಅಲ್ಲಿ ಹುರಿದಿಟ್ಕೊಂಡಿರೋ ಮಂಗರವಳ್ಳಿನ ಹಾಕ್ಕೊಂಡು ರುಬ್ಕೊಳ್ಳಿ. ಅದನ್ನು ಚಟ್ನಿಗೆ ನೀರೇನು ಹಾಕೋಬೇಡಿ, ಹುಣಸೆ ಹುಳಿ ಹಾಕ್ಕೊತೀರಲ್ಲ ಅಷ್ಟೇ ಸಾಕು. ಚಟ್ನಿ ರುಬ್ಕೊಂಡಾದ್ಮೇಲೆ ಚಟ್ನಿಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಳ್ಳಿ. ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳಿ. ಮಂಗರವಳ್ಳಿ ಚಟ್ನಿ ರೆಡಿ. ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.